ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಇಂದಿನ ಈ ವಿಡಿಯೋದಲ್ಲಿ ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ಎಕ್ಸೆಲ್ ಅಲ್ಲಿ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂದ್ರೆ ಯಾವ್ಯಾವು? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇವುಗಳನ್ನ ಕನ್ನಡದಲ್ಲಿ ಎಡಿಷನ್ಗೆ ನಾವು ಕೂಡಿಸೋದು ಅಂತ ಕರಿತೀವಿ, ಸಬ್ಸ್ಟ್ರಾಕ್ಷನ್ಗೆ ಕಳೆಯೋದು ಅಂತ ಕರಿತೀವಿ, ಮಲ್ಟಿಪ್ಲಿಕೇಶನ್ಗೆ ಗುಣಾಕಾರ ಅಂತ ಕರಿತೀವಿ, ಡಿವಿಷನ್ಗೆ ಭಾಗಾಕಾರ ಅಂತ ಕರಿತೀವಿ. ಇವೆಲ್ಲ ಬೇಸಿಕ್ ಫಂಕ್ಷನ್ಸ್ ಅನ್ನು ನಾವು ಎಕ್ಸೆಲ್ ಅಲ್ಲಿ ಮಾಡೋದು ಹೇಗೆ ಅಂತ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಿ MS ಎಕ್ಸೆಲ್. ಈ ಸ್ಪ್ರೆಡ್ ಶೀಟ್ ಅಲ್ಲಿ ನಾವು ಒಂದು ಟೇಬಲ್ ಹಾಕಿದೀವಿ. ಈ ಟೇಬಲ್ ಅಲ್ಲಿ ನಂಬರ್ 1 ಅಂತ ಒಂದು ಕಾಲಮ್ ಇದೆ, ನಂಬರ್ 2 ಅಂತ ಇನ್ನೊಂದು ಕಾಲಮ್ ಇದೆ. ಈ ಎರಡು ಕಾಲಮ್ಸ್ ಅಲ್ಲಿ ನಂಬರ್ಸ್ ಅನ್ನ ಕೊಟ್ಟಿದೀವಿ. ಆ ನಂಬರ್ಸ್ ಗಳನ್ನ ನಾವು ಕೂಡಿಸ್ಬೇಕು, ಕಳಿಬೇಕು, ಗುಣಾಕಾರ ಮಾಡಬೇಕು, ಭಾಗಾಕಾರ ಮಾಡಬೇಕು. ಇವೆಲ್ಲ ಫಂಕ್ಷನ್ಸ್ ಗಳನ್ನ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಎಕ್ಸೆಲ್ ಸ್ಪ್ರೆಡ್ ಶೀಟ್ ನ ಒಂದಿಷ್ಟು ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗತ್ತೆ. ಅವುಗಳೇನು ಅಂದ್ರೆ, ಈ ಸ್ಪ್ರೆಡ್ ಶೀಟ್ ಯಾವ್ದ್ರಿಂದ ಆಗಿರತ್ತೆ? ಕಾಲಮ್ಸ್ ಮತ್ತು ರೋಗಳಿಂದ ಆಗಿರತ್ತೆ. ಇದರಲ್ಲಿ ಯಾವ್ದು ಕಾಲಮ್ಸ್? ಇಲ್ಲಿ ABCD ಅಂತ ಏನಿದಾವೆ ಇವುಗಳಿಗೆ ನಾವು ಕಾಲಮ್ಸ್ ಅಂತ ಕರಿತೀವಿ. ಇಲ್ಲಿ 1 2 3 ಅಂತ ಏನಿದಾವೆ ಇವುಗಳಿಗೆ ರೋಸ್ ಅಂತ ಕರಿತೀವಿ. ಈ ಕಾಲಮ್ಸ್ ಮತ್ತು ರೋಸ್ ಇಂಟರ್ಸೆಕ್ಟ್ ಆದಾಗ ಅಲ್ಲಿ ಒಂದು ಚೌಕ್ ಬಾಕ್ಸ್ ಆಗಿ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾವು ಸೆಲ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನಂಬರ್ 1 ಅಂತ ನಾ ಇಲ್ಲಿ ಟೈಟಲ್ ಬರ್ದಿದ್ದೀನಲ್ಲ, ಈ ನಂಬರ್ 1 ಟೈಟಲ್ ಹೇಗಾಗಿದೆ? A ಕಾಲಮು ಮತ್ತೆ 1ನೇ ರೋ ಇವೆರಡು ಇಂಟರ್ಸೆಕ್ಟ್ ಆಗಿ ಇಲ್ಲಿ ಒಂದು ಸೆಲ್ ಕ್ರಿಯೇಟ್ ಆಗಿದೆ. ಇಲ್ಲಿರುವಂತ ಪ್ರತಿಯೊಂದು ಸೆಲ್ಲಿಗೂ ಕೂಡ ಹೆಸರಿರುತ್ತೆ. ಈ ನಂಬರ್ 1 ಈ ಸೆಲ್ ಹೆಸರೇನು? A1 ಅಂತ ನಾವು ಹೇಳ್ತೀವಿ. ಹಾಗೆ ಇಲ್ಲಿ ಕೆಳಗಡೆ ಬನ್ರಿ, 11 ಅಂತ ಇದೆ. 11 ಅನ್ನೋದು ಯಾವ ಸೆಲ್ ಅಲ್ಲಿ ಇದೆ? A2. A ಕಾಲಮ್ ಅಲ್ಲಿ ಇದೆ, ಸೆಕೆಂಡ್ ರೋದಲ್ಲಿದೆ. ಹಾಗೆ ಅದಕ್ಕಾಗಿ ಈ ಸೆಲ್ ಹೆಸರು ಏನಾಗಿರುತ್ತೆ? A2 ಆಗಿರುತ್ತೆ. ಓಕೆ, ಎ ಕಾಲಮು ಸೆಕೆಂಡ್ ರೋ ಎರಡು ಇಂಟರ್ಸೆಕ್ಟ್ ಆಗಿದ್ದಾವೆ. ಇಂಟರ್ಸೆಕ್ಟ್ ಆಗಿ ಈ ಒಂದು ಸೆಲ್ ಕ್ರಿಯೇಟ್ ಆಗಿದೆ. ಈ ಸೆಲ್ ಹೆಸರು ಅನ್ನೋದು ಎಲ್ಲಿ ಕಾಣಿಸುತ್ತೆ? ಇಲ್ಲಿ ಮೇಲ್ಗಡೆ ನೇಮ್ ಬಾಕ್ಸ್ ಅಂತ ಕಾಣಿಸುತ್ತಲ್ಲ, ಇದರಲ್ಲಿ ಅದು ಹೆಸರು ಡಿಸ್ಪ್ಲೇ ಆಗುತ್ತೆ. ಓಕೆ, ನಾವಿಲ್ಲಿ ಫಾರ್ಮುಲಾಸ್ ಅನ್ನ ಹಾಕಬೇಕಾದ್ರೆ ಸೆಲ್ ಹೆಸರನ್ನ ನಾವು ಬಳಸ್ಕೋಬೇಕಾಗತ್ತೆ. ಹೀಗಾಗಿ ಈ ವಿಷಯ ನಿಮ್ಗೆ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಈಗ ನಾವು ಸಮ್ಮೇಷನ್ ಮಾಡೋಣ, ಕೂಡಿಸೋದು ಮಾಡೋದನ್ನ. ಓಕೆ, ಇಲ್ಲಿ ನಂಬರ್ 1 11 ಇದೆ, ನಂಬರ್ 2 5 ಇದೆ. ಇವೆರಡನ್ನ ನಾವು ಕೂಡಿಸ್ಬೇಕು. ಎರಡನ್ನು ಕೂಡಿಸ್ಬೇಕಾದ್ರೆ ನಾವು ನೇರವಾಗಿ ನಂಬರ್ಸ್ ಗಳನ್ನ ಬಳಸ್ಲಿಕ್ಕಾಗಲ್ಲ. ಅದ್ರ ಬದಲಾಗಿ ನಾವು ಏನ್ ಮಾಡ್ತೀವಿ? ಈ ಸೆಲ್ ಹೆಸರುಗಳನ್ನ, ಸೆಲ್ ಹೆಸರು ಅಂತ ಕರಿತೀವಿ, ಸೆಲ್ ಅಡ್ರೆಸ್ ಅಂತ ಹೇಳ್ತೀವಿ. ಓಕೆ, ಸೆಲ್ ನೇಮ್, ಸೆಲ್ ಅಡ್ರೆಸ್ ಇವುಗಳನ್ನ ಬಳಸ್ಕೋತೀವಿ. ಓಕೆ, ಸೆಲ್ ನೇಮ್ ಅಂದ್ರೂ ಒಂದೇ, ಸೆಲ್ ಅಡ್ರೆಸ್ ಅಂದ್ರೂ ಒಂದೇ, ಯಾವ್ದಾದ್ರೂ ನೀವು ಕರಿಬಹುದು. ಈಗ ನಾವು ಸಮ್ ಅಂತ ಈ ಒಂದು ಸೆಲ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಾರ್ಮುಲಾ ಹಾಕ್ಬೇಕು. ಫಾರ್ಮುಲಾ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? ಈಕ್ವಲ್ ಸೈನ್ ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವುದೇ ಫಾರ್ಮುಲಾಸ್ ಹಾಕ್ಲಿಕ್ಕೆ ಹೋಗಿ ಫಸ್ಟ್ ನೀವು ಏನ್ ಮಾಡ್ಬೇಕು? ಈಕ್ವಲ್ ಸೈನ್ ಅನ್ನ ಹಾಕ್ಬೇಕು. ಈಕ್ವಲ್ ಸೈನ್ ಹಾಕಿದೀವಿ. ಯಾವ ಸೆಲ್ ಇಂದ ಯಾವ ಸೆಲ್ ಅನ್ನ ಕೂಡಿಸ್ಬೇಕು? ನಾನೀಗ 11 ಕೂಡಿಸ್ಬೇಕು. 11 ಅಂತ ಬರೆಯೋದಲ್ಲ, ಈ 11 ಬದಲಾಗಿ ಈ ಸೆಲ್ ಹೆಸರನ್ನ ಬರಿಬೇಕು. ಈ ಸೆಲ್ ಹೆಸರು ಏನ್ರಿ? ನಾವು ಟೈಪ್ ಮಾಡೋದು ಬೇಕಾಗಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಸೆಲ್ ಹೆಸರಲ್ಲಿ ಬರುತ್ತೆ. ನಂತರ ಕೂಡಿಸ್ಬೇಕಾದ್ರೆ ಏನು ಸೈನ್ ಬರುತ್ತೆ? ಪ್ಲಸ್ ಅಂತ ಹಾಕಿದೀವಿ. ನೆಕ್ಸ್ಟ್ ಯಾವ ಸೆಲ್ ಅನ್ನ ಕೂಡಿಸ್ಬೇಕು? ಈ 5 ಅನ್ನುವಂತ ಸೆಲ್, 5 ಸೆಲ್ ಹೆಸರೇನು? B2. ಇಷ್ಟು ನೀವು ಕ್ಲಿಕ್ ಮಾಡಿದ್ರೆ ಸೆಲ್ ಹೆಸರು ಬರುತ್ತೆ. ನಂತರ ನಿಮ್ ಕೀಬೋರ್ಡ್ ಇಂದ ಎಂಟರ್ ಬಟನ್ ಪ್ರೆಸ್ ಮಾಡಿ ಅದು ಕೂಡಿರುತ್ತೆ. ಓಕೆ, ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಯಾವ್ದನ್ನ? ನಂಬರ್ 1 ಮತ್ತು ನಂಬರ್ 2 ಅನ್ನ, ಅಂದ್ರೆ ಇಲ್ಲಿ ಇರುವಂತ 11 ಮತ್ತು 5 ಅನ್ನ ಒಂದರಲ್ಲಿ ಒಂದನ್ನ ಕಳಿಬೇಕು. ಇಲ್ಲಿ ಫಾರ್ಮುಲಾ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? ಈಕ್ವಲ್ ಇಂದ. ನಂಬರ್ 1 11 ಸೆಲ್ ಹೆಸರೇನು? A2. ಇಲ್ಲಿ ಕಳಿಬೇಕಾದ್ರೇನು? ಮೈನಸ್. ಓಕೆ, ನಂಬರ್ 2 5 ಯಾವ ಸೆಲ್ ಅಲ್ಲಿ ಇದೆ? B2 ಅಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, B2 ಹೆಸರು ಬರುತ್ತೆ, ಎಂಟರ್ ಮಾಡಿ, ಕಳೆದಿರುತ್ತೆ. ನೆಕ್ಸ್ಟ್ ಗುಣಾಕಾರ ಮಾಡಬೇಕು. ಗುಣಾಕಾರ ಇಲ್ಲಿ ಫಾರ್ಮುಲಾ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? ಈಕ್ವಲ್ ಇಂದ. ಸೆಲ್ ಹೆಸರೇನು? ನಂಬರ್ 1 A2. ಗುಣಾಕಾರ ಮಾಡ್ಲಿಕ್ಕೆ ಇಲ್ಲಿ ಅಸ್ಟರಿಕ್ ಸಿಂಬಲ್ ಅನ್ನು ಬಳಸ್ತೀವಿ. ಸ್ಟಾರ್ ಅಂತ ನೀವು ಕರಿಬಹುದು. ಅದ್ರ ಜೊತೆಗೆ ಯಾವ್ದು ನಂಬರ್ ಅನ್ನ ನಾವು ಗುಣಾಕಾರ ಮಾಡಬೇಕು? B2, ಎಂಟರ್ ಮಾಡಿ. ಓಕೆ, ಇನ್ನ ಡಿವೈಡ್ ಮಾಡಬೇಕು, ಭಾಗಾಕಾರ. ನಂಬರ್ 1 ಫಸ್ಟ್ ನಾವೇನ್ ಮಾಡ್ಬೇಕು? ಈಕ್ವಲ್ ಹಾಕ್ಬೇಕು. ನಂಬರ್ 1 ಸೆಲ್ ಅಡ್ರೆಸ್ ಏನು? A2. ಭಾಗಾಕಾರ ಮಾಡ್ಲಿಕ್ಕೆ ಫಾರ್ವರ್ಡ್ ಸ್ಲಾಶ್ ಸಿಂಬಲ್ ಅನ್ನ ಬಳಸ್ತೀವಿ. ಇದು ಭಾಗಾಕಾರ ಚಿಹ್ನೆ. ಇದ್ರ ಜೊತೆಗೆ ಯಾವ ಸೆಲ್ ಅನ್ನ ನಾವು ಬಳಸ್ತಾ ಇದೀವಿ? B2. ಜಸ್ಟ್ ಎಂಟರ್ ಮಾಡಿ, ಭಾಗಾಕಾರ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಫಾರ್ಮುಲಾ ಬಳಸೋದ್ರಿಂದ ನಮ್ಗೇನ್ ಪ್ರಯೋಜನ ಅಂದ್ರೆ, ಇಲ್ಲಿ ನಾವು ಯಾವುದೇ ನಂಬರ್ಸ್ ಅನ್ನ ನಾವು ಚೇಂಜ್ ಮಾಡಿದ್ರೆ ನಂಬರ್ 1 ನಂಬರ್ 2 ಅಲ್ಲಿ
ಯಾವುದೇ ನಂಬರ್ಸ್ನ ಚೇಂಜ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಈ ರಿಸಲ್ಟ್ ಅಲ್ಲಿ ಅಪ್ಡೇಟ್ ಆಗಿಬಿಡತ್ತೆ. ಓಕೆ, ಈಗ ನೋಡಿ ನಾನು 11 ಮೊದಲು 5 ಇತ್ತು 6 ಅಂತ ಮಾಡಿದ್ದೀನಿ. ನಂಬರ್ 2 ಅಲ್ಲಿ ಏನ್ ಮಾಡಿದೀನಿ, ಮೊದಲು 5 ಇದ್ದಿದ್ದನ್ನ 6 ಮಾಡಿದೆ, ಆಟೋಮೆಟಿಕ್ ಆಗಿ ರಿಸಲ್ಟ್ ಅಪ್ಡೇಟ್ ಆಯ್ತು. ಓಕೆ, ಈಗ ಇಲ್ಲಿ ನಂಬರ್ 1 ಅಲ್ಲಿ 11 ಇದೆ, ಇದನ್ನ ನಾನು 12 ಮಾಡ್ತೀನಿ. 12 ಮಾಡಿದ್ರೆ ನೋಡಿ ಮತ್ತೆ ರಿಸಲ್ಟ್ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗ್ತಾ ಇದೆ. ಓಕೆ, ಇದಿಷ್ಟೇ ಅಲ್ಲ, ನಾವೀಗ 1ನೇ ರೋಗೆ ಮಾತ್ರ ಈ ಒಂದು ಫಾರ್ಮುಲಾಸ್ ಅನ್ನ ಅಪ್ಲೈ ಮಾಡಿದೀವಿ. ಈ 1ನೇ ರೋದಲ್ಲಿರುವಂತಹ ಫಾರ್ಮುಲಾಸ್ ಅನ್ನ ಉಳಿದ ಎಲ್ಲಾ ಸೆಲ್ಲಿಗೂ ಕೂಡ ಅಪ್ಲೈ ಮಾಡಬಹುದು. ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನನ್ನ ಮೌಸ್ ಪಾಯಿಂಟರ್ ಒಂದು ಹೇಗೆ ಕಾಣಿಸ್ತಾ ಇದೆ, ಈ ಮೌಸ್ ಪಾಯಿಂಟರ್ ವೈಟ್ ಕಲರ್ ಅಲ್ಲಿ ಪ್ಲಸ್ ಆಗಿ ಕಾಣಿಸ್ತಾ ಇದೆ. ಓಕೆ, ನಾನೀಗ ಏನ್ ಮಾಡ್ತಾ ಇದ್ದೀನಿ, ಸಮ್, ಸಬ್ಸ್ಟ್ರಾಕ್ಟ್, ಮಲ್ಟಿಪ್ಲೈ, ಡಿವೈಡ್ ಈ 4 ಸೆಲ್ ಅನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಇದ್ರ ಕಾರ್ನರ್ ಅಲ್ಲಿ ಬಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಪ್ಲಸ್ ಕಾಣಿಸ್ತಾ ಇದೆ. ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಪ್ಲಸ್ ಕಾಣಿಸ್ತಾ ಇದೆ. ಹೀಗೆ ಬಂದಾಗ ನಿಮ್ಮ ಮೌಸ್ ಮೌಸ್ ಅಲ್ಲಿ ಲೆಫ್ಟ್ ಬಟನ್ ನ ಒತ್ತಿ ಹಿಡಿದು ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಆ ರಿಸಲ್ಟ್, ಆ ಫಾರ್ಮುಲಾಸು ಎಲ್ಲಾ ಸೆಲ್ಗಳಿಗೂ ಅಪ್ಲೈ ಆಗಿರುತ್ತೆ. ಅಪ್ಲೈ ಆಗಿ ನಮಗೆ ರಿಸಲ್ಟ್ ಅನ್ನ ತೋರಿಸುತ್ತೆ. ಹೀಗಾಗಿ ನಾವು ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಅನ್ನ ಬಳಸೋದು, ಫಾರ್ಮುಲಾಸ್ ಬಳಸಿ ಈಸಿಯಾಗಿ ಎಷ್ಟು ಬೇಕಾದಷ್ಟು ಕ್ಯಾಲ್ಕುಲೇಷನ್ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಮ್ಗೆ ನಾವು ಯಾವ ಚಿಹ್ನೆಯನ್ನ ಬಳಸಿದೀವಿ, ಅಡಿಷನ್. ಸಬ್ಟ್ರಾಕ್ಷನ್ಗೆ ಮೈನಸ್ ಚಿಹ್ನೆಯನ್ನ ಬಳಸಿದೀವಿ. ಮಲ್ಟಿಪ್ಲೈಗೆ ಅಸ್ಟರಿಕ್ ಸಿಂಬಲ್ ಅನ್ನು ಬಳಸಿದೀವಿ. ಡಿವೈಡ್ಗೆ ಫಾರ್ವರ್ಡ್ ಸ್ಲಾಶ್ ಸಿಂಬಲ್ ಅನ್ನ ಬಳಸ್ಕೊಂಡಿದೀವಿ. ಇವುಗಳ ಜೊತೆಗೆ ಸೆಲ್ ಅಡ್ರೆಸ್ ಅನ್ನೋದು ಇಂಪಾರ್ಟೆಂಟು. ಸೆಲ್ ಅಡ್ರೆಸ್ ಅನ್ನ ನೀವು ನೆನ್ಪಿಟ್ಕೊಂಡು ಈ ಸಿಂಬಲ್ಸ್ ಅನ್ನು ಬಳಸ್ಕೊಂಡು ಬೇಸಿಕ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅನ್ನ ನೀವು ಮಾಡಬಹುದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು, ನಿಮ್ಮ ಸ್ನೇಹಿತರಿಗೂ ಈ ಇನ್ಫಾರ್ಮೇಶನ್ ತಿಳಿಸ್ಬೇಕು ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.